ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯಲ್ಲಿ 2 ಶ್ಲೋಕಗಳನ್ನು ನಾವು ಅರ್ಥಾನುಸಂಧಾನವನ್ನು ಮಾಡಿ ತಿಳಿದುಕೊಂಡಿದ್ದೇವೆ. ಭಗವಂತನ ಬಗ್ಗೆ, ಅದಲ್ಲದೆ ಲಕ್ಷ್ಮೀದೇವಿಯ ಬಗ್ಗೆ ಯಾವ ರೀತಿಯಾಗಿ ದಾಸರು ವರ್ಣಿಸಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ 3ನೇ ಶ್ಲೋಕದ ಅರ್ಥವನ್ನು ಯಾವ ರೀತಿಯಾಗಿ ದಾಸರು ವರ್ಣಿಸಿದ್ದಾರೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಧರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಈ ಒಂದು ನುಡಿಯಲ್ಲಿ ಜಗನ್ನಾಥದಾಸರು ನಮ್ಮ ಜೀವೋತ್ತಮರಾದಂತಹ ಬ್ರಹ್ಮದೇವರ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಒಂದೊಂದು ಸಾಲಿನಲ್ಲೂ ಕೂಡ ಆ ಬ್ರಹ್ಮದೇವರ ವರ್ಣನೆಯಂತೂ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಏನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು ಅಂತಂದರೆ, ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಒಳ್ಳೆಯ ಶ್ರೇಷ್ಠವಾದಂತಹ ತತ್ವಜ್ಞಾನವನ್ನು, ಕೇವಲ ಜ್ಞಾನ ಮಾತ್ರ ಅಲ್ಲ ತತ್ವಜ್ಞಾನವನ್ನು ಕೂಡ ನೀಡಿ ನಮ್ಮನ್ನು ರಕ್ಷಣೆ ಮಾಡು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದಾಸರು. ಅತ್ಯಂತ ಸುಂದರವಾಗಿ ಬ್ರಹ್ಮದೇವರನ್ನು ಈ ಒಂದು ಸಾಲಿನಲ್ಲಿ, ಈ ಒಂದು ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಜಗನ್ನಾಥದಾಸರು. ಭಗವಂತನಿಂದ ಜನಿಸಿದವರು ಬ್ರಹ್ಮದೇವರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿರುಪಮಾನಂದಾತ್ಮ ಭವ. ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತಂದರೆ, ನಿರುಪಮವಾದ ಆನಂದವೇ ಸ್ವರೂಪವಾಗಿ ಉಳ್ಳವನು ಯಾರು ಅಂತಂದರೆ ಭಗವಂತ. ನಮ್ಮ ಆನಂದಕ್ಕೆ, ನಮ್ಮೆಲ್ಲರ ಆನಂದಕ್ಕೆ ಮಿತಿ ಅನ್ನೋದಿದೆ. ಒಂದು ಕ್ಷಣದಲ್ಲಿ ಸಂತೋಷವನ್ನು ಪಡ್ತೇವೆ, ಮತ್ತೊಂದು ಕ್ಷಣದಲ್ಲಿ ಅಳ್ತಾ ಇರ್ತೇವೆ, ಮತ್ತೊಂದು ಕ್ಷಣದಲ್ಲಿ ಬೇಜಾರು ಪಟ್ಕೊಂಡಿರ್ತೇವೆ, ಕೋಪ ಬರುತ್ತೆ, ಎಲ್ಲ ಗುಣಗಳು ಕೂಡ ನಮ್ಮಲ್ಲಿ ಬಂದು ಹೋಗ್ತಾ ಇರುತ್ತೆ. ಆದರೆ ಭಗವಂತನ ಆನಂದಕ್ಕೆ ಮಿತಿನೇ ಇಲ್ಲ, ಅದಕ್ಕೆ ಎಣೆ ಇಲ್ಲ, ಸೀಮೆನೇ ಇಲ್ಲ, ಅದಕ್ಕೆ ಎಣೆ ಕಟ್ಟು ಏನೂ ಇಲ್ಲವೇ ಇಲ್ಲ ಭಗವಂತನ ಒಂದು ಆನಂದಕ್ಕೆ ಅಂತ ಹೇಳಿ ಅದಕ್ಕೆ ಉಪಮೇಯ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವನ ಆನಂದ ದೃಷ್ಟಾಂತರಹಿತವಾದಂತಹ ಆನಂದ, ನಿರುಪಮವಾದ ಆನಂದ, ದೃಷ್ಟಾಂತವೇ ಇಲ್ಲದ ಅಸದೃಷ್ಟವಾದ ಆನಂದಾದಿ ಗುಣಗಳೇ ಯಾವುದು ಅಂತಂದರೆ ಆತ್ಮ ಸ್ವರೂಪವಾಗಿ ಉಳ್ಳವಂತಹ ಭಗವಂತನಿಂದ ಯಾರು ಜನಿಸಿದ್ದಾರೆ? ಭವ, ನಿರುಪಮಾನಂದಾತ್ಮ ಭವ ಅಂತಂದರೆ ಜನಿಸಿದವನು ಯಾರು ಅಂತಂದರೆ ಆ ಬ್ರಹ್ಮದೇವರು. ಅಂದರೆ ಅಷ್ಟು ನಿರುಪಮಾನಂದಾತ್ಮವಾದಂತಹ ಆನಂದ ಭರಿತನಾದಂತಹ ಭಗವಂತನಿಂದ ಜನಿಸಿದವನು ಯಾರು ಅಂದರೆ ಬ್ರಹ್ಮದೇವರು ಅಂತ ಹೇಳಿ ಆ ಒಂದು ಹೇಳುವುದಕ್ಕೆ ಆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರಲ್ಲ, ಅತ್ಯಂತ ಅದ್ಭುತವಾಗಿದೆ. ಅಂತಹ ಅಸದೃಷ್ಟವಾದಂತಹ, ದೃಷ್ಟಾಂತವೇ ಇಲ್ಲದಂತಹ ಆನಂದ ಭರಿತನಾದಂತಹ ಭಗವಂತನಿಂದ ಜನಿಸಿದವನು ಬ್ರಹ್ಮದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿರ್ಜರ ಸಭಾ ಸಂಸೇವ್ಯ. ಏನು ಹೇಳ್ತಾರೆ? ನಿರುಪಮಾನಂದಾತ್ಮ ಭವ ಅಂದರೆ ಜನಿಸಿದವನು. ನಿರ್ಜರ ಸಭಾ ಸಂಸೇವ್ಯ. ನಿರ್ಜರ ಅಂತಂದರೆ ಅಮರ, ನಿರ್ಜರ ದೇವ ಅಂದರೆ ನಿರ್ಜರರು ಅಂತ ಹೇಳಿ ನಾವು ಯಾರನ್ನು ಕರಿತೇವೆ ಅಂತಂದರೆ ದೇವತೆಗಳನ್ನು ಕರಿತೇವೆ. ಯಾಕೆ ನಿರ್ಜರರು ಅಂತ ಹೇಳಿ ಕರಿತೇವೆ ಅಂತಂದರೆ
ಮನುಷ್ಯನಿಗೆ ಮುಪ್ಪು ಅನ್ನೋದಿದೆ, ವಯಸ್ಸಾಗುತ್ತೆ, ಹುಟ್ಟು ಸಾವುಗಳು ಅನ್ನುವಂಥದ್ದು ಮನುಷ್ಯರಿಗೆ ಇದೆ. ಆದರೆ ದೇವತೆಗಳಿಗೆ ಯಾವುದೇ ಮುಪ್ಪಾಗಲಿ ಹುಟ್ಟು ಸಾವು ಇದ್ಯಾವುದರ ಕೂಡ ಎಲ್ಲೇ ಕೂಡ ದೇವತೆಗಳಿಗೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ದೇವತೆಗಳನ್ನು ನಿರ್ಜರರು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮುಪ್ಪು ಇಲ್ಲದೇ ಇರುವ ಮಹಾನುಭಾವರು ಯಾರು ಅಂತಂದರೆ ದೇವತೆಗಳು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಆ ಒಂದು ಶಬ್ದವನ್ನು ಸಂಬೋಧನೆಯನ್ನು ಮಾಡಿದ್ದಾರೆ ದಾಸರು. ದಾಸರು ಸಭಾ ಸಂಸೇವ್ಯ ಅಂತ ಹೇಳಿ ಯಾಕೆ ಸಂಬೋಧನೆಯನ್ನು ಮಾಡಿದ್ದಾರೆ ಅಂತಂದರೆ, ಏನು ಈ ನಿರ್ಜರರು ಏನಿದ್ದಾರಲ್ಲ, ಅಂದರೆ ಮುಪ್ಪೇ ಇಲ್ಲದಂತಹ ದೇವಾನುದೇವತೆಗಳು ಏನಿದ್ದಾರಲ್ಲ, ಹುಟ್ಟು ಸಾವೇ ಇಲ್ಲದಂತಹ ದೇವಾನುದೇವತೆಗಳು ಏನಿದ್ದಾರಲ್ಲ, ಅವರೆಲ್ಲರುಗಳಿಂದ ಅತ್ಯಂತ ಭಕ್ತಿಯಿಂದ ಪೂಜಿಸಲ್ಪಟ್ಟವರು, ಪೂಜೆಗೊಳಗಾದವರು ಬ್ರಹ್ಮದೇವರು. ಅವರಿಂದ ಸಂಸೇವ್ಯರಾದವರು, ಗೌರವೀಯರಾದವರು ಯಾರು ಅಂತಂದರೆ ಮಹಾನುಭಾವರು ಬ್ರಹ್ಮದೇವರು. ಅದಕ್ಕೋಸ್ಕರವಾಗಿ ಇಲ್ಲಿ ಜಗನ್ನಾಥದಾಸರು ನಿರ್ಜರ ಸಭಾ ಸಂಸೇವ್ಯ ಅಂತಹವರಿಂದ, ಅಂತಹ ದೇವಾನುದೇವತೆಗಳಿಂದ ಸ್ತುತಿಸಲ್ಪಟ್ಟವರು ಬ್ರಹ್ಮದೇವರು ಅಂತ ಹೇಳಿ ಇಲ್ಲಿ ಸಂಬೋಧನೆಯನ್ನು ಮಾಡಿದ್ದಾರೆ. ನಂತರದ ಒಂದು ಶಬ್ದ ರುಜುಗಣ ದರಸೆ. ರುಜುಗಣ ಅಂದರೆ 100 ಜನ ರುಜುಗಣಗಳಿಗೆ ನಾಯಕರಾದವರು ಬ್ರಹ್ಮದೇವರು. ಈ ಒಬ್ಬೊಬ್ಬ ರುಜುಗಣಗಳು ಕೂಡ ಒಂದೊಂದು ಕಲ್ಪದಲ್ಲಿ ಕ್ರಮಬದ್ಧವಾಗಿ ಎಲ್ಲವನ್ನೂ ಕೂಡ ಶಾಸ್ತ್ರದಲ್ಲಿ ಹೇಳಿದಂತೆ ಒಬ್ಬೊಬ್ಬರಾದ ಮೇಲೆ ಒಬ್ಬೊಬ್ಬರು ಮುಂದೆ ಮುಂದೆ ಬ್ರಹ್ಮ ಪದವಿಯನ್ನು ಏರ್ತಾರೆ ಅಂತ ಹೇಳಲಾಗತ್ತೆ. ಅವೆಲ್ಲವುಗಳಿಗೆ ನಿಯಾಮಕರಾದವರು ಬ್ರಹ್ಮದೇವರು. ಅದಕ್ಕೋಸ್ಕರವಾಗಿ ಅವರು ಏನು 100 ಜನ ರುಜುಗಣಗಳೇನಿದ್ದಾರಲ್ಲ, ನಿಯಾಮಕರ ರುಜುಗಣಗಳು, ಅವರೆಲ್ಲರೂ ಕೂಡ ಬ್ರಹ್ಮದೇವರನ್ನು ಅತ್ಯಂತ ಭಕ್ತಿಯಿಂದ ಸ್ತುತಿಸಲ್ಪಟ್ಟವರು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ರುಜುಗಣ ದರಸೆ ಅಂತ ಹೇಳಿ ಸಂಬೋಧನೆಯನ್ನು ಮಾಡಿದ್ದಾರೆ. ಸತ್ವಪ್ರಚುರ ಅಂತಂದರೆ ಜೀವೋತ್ತಮರಾದಂತಹ ಭಗವಂತನ ಮಕ್ಕಳಾದಂತಹ ಬ್ರಹ್ಮದೇವರಿಗೆ ಸತ್ವಗುಣವೇ ಅತಿ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಮನುಷ್ಯರಿಗೆ ಸತ್ವ, ರಜ, ತಾಮಸ ಈ 3 ಗುಣಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಇರುತ್ತೆ. ಅಂದರೆ ಈ ಎಲ್ಲ ಗುಣಗಳು ಇದ್ದಾಗ ಸತ್ವ ಒಂದು ಗುಣಕ್ಕಿಂತ ರಾಜಸ ಗುಣ, ತಾಮಸ ಗುಣ ಈ ಎಲ್ಲ ಗುಣಗಳು ನಮ್ಮಲ್ಲಿ ನವಿದೇಳ್ತಾ ಇರುತ್ತೆ. ಅಂದರೆ ರಾಜಸ ಗುಣಗಳು ಯಾಕೆ ಅಂತಂದರೆ, ಆ ರಾಜಸ ಗುಣಗಳು ಇದ್ದಾಗ ಸಂದರ್ಭದಲ್ಲಿ ನಮ್ಮಲ್ಲಿ ನೆಗೆಟಿವಿಟಿ ಇರುತ್ತೆ, ನಕಾರಾತ್ಮಕ ಭಾವನೆಗಳು, ಆ ಚಟುವಟಿಕೆಗಳು, ಕೋಪ, ಚಿಂತೆ ಎಲ್ಲವೂ ಕೂಡ ಈ ಒಂದು ಗುಣ ಇದ್ದಾಗ ನಮ್ಮಲ್ಲಿ ಅಧಿಕವಾಗಿ ಕಾಣಿಸ್ತಾ ಇರುತ್ತೆ. ಈ ರಾಜಸ ಗುಣ, ತಾಮಸ ಗುಣಗಳು, ಕೋಪ ಎಲ್ಲವುಗಳು ಕೂಡ ಹೆಚ್ಚಾಗಿರುತ್ತೆ ಇದರಲ್ಲಿ. ಅಂದರೆ ಈ ಒಂದು ಗುಣಗಳು ನಮ್ಮಲ್ಲಿ ಇದ್ದಾಗ ಏನು ಮಾಡ್ತೇವೆ ಅಂತಂದರೆ, ತಮೋ ಗುಣದ ಪ್ರಾಚುರ್ಯ ಜಾಸ್ತಿ ಇದ್ದಾಗ ನಾವು ಕೇವಲ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತೇವೆ. ಅಂದರೆ ನಕಾರಾತ್ಮಕ ಚಟುವಟಿಕೆಗಳೇ ಜಾಸ್ತಿ ಇರುತ್ತೆ ತಮೋ ಗುಣ ಇದ್ದಾಗ. ನಂತರ ರಜೋಗುಣದ ಪ್ರಾಚುರ್ಯ ಜಾಸ್ತಿ ಇದ್ದಾಗ ಏನು ಮಾಡ್ತೇವೆ, ನಮ್ಮ ಒಂದು ಭಾವನೆಗಳು ಹೆಂಗಿರುತ್ತೆ, ಚಿಂತನೆಗಳು ಅಂತಂದರೆ ಮಿಶ್ರ ಪ್ರತಿಕ್ರಿಯೆಯಲ್ಲಿ ಇರುತ್ತೆ. ಅಂದರೆ ಒಂದೊಂದು ಬಾರಿ ಒಳ್ಳೆಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇರ್ತೇವೆ, ಕೆಲವೊಂದು ಬಾರಿ ಪಾಪದ ಕೃತ್ಯಗಳನ್ನು ಎಸಗ್ತಾ ಇರ್ತೇವೆ. ಈ ರೀತಿಯಾದಂತಹ ಭಾವನೆಗಳು ರಜೋಗುಣದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ದಾಸರು. ಬ್ರಹ್ಮದೇವರಿಗೆ ರಜೋಗುಣ, ತಾಮಸ ಗುಣ ಯಾವುದೂ ಕೂಡ ಇಲ್ಲದೆ ಸತ್ವಗುಣವೇ ಜಾಸ್ತಿ ಇದೆ. ಅಂದರೆ ಸತ್ವಗುಣ ಅಂದರೆ ಏನು? ಸತ್ವಗುಣ ಜಾಸ್ತಿ ಇದ್ದಾಗ ಕೇವಲ ಸದ್ವಿಚಾರ, ಒಳ್ಳೆಯ ವಿಚಾರದ ಚಿಂತನೆಯೇ ಈ ಒಂದು ಗುಣದ ಒಂದು ಪ್ರಾಮುಖ್ಯತೆ. ಅಂದರೆ ಸತ್ಕರ್ಮಗಳನ್ನು ಮಾಡೋದು, ಒಳ್ಳೆಯ ನಡತೆಗಳನ್ನ ಉಳ್ಳೋದು, ಒಳ್ಳೆಯ ಚಟುವಟಿಕೆಗಳಲ್ಲಿ ತೊಡಗೋದು, ಕೋಪ, ಮತ್ಸರ ಭಾವನೆಗಳು ಯಾವುದೂ ಕೂಡ ಇಲ್ಲದೆ ಕೇವಲ ಸತ್ಕರ್ಮಗಳನ್ನು ಮಾಡುತ್ತಾ ಸದ್ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಟ್ಟ ಭಾವನೆಗಳನ್ನು ನಮ್ಮ ಒಂದು ಮೈಂಡ್ನಲ್ಲಿ ಸುಳಿಯೋದಕ್ಕೆ ಬಿಡದೆ ಕೇವಲ ಸದ್ವಿಚಾರಗಳನ್ನು ಮಾತ್ರ ನಮ್ಮಲ್ಲಿ ತುಂಬಿಕೊಂಡು ಒಳ್ಳೆಯ ವಿಚಾರಗಳನ್ನು ಯಾರ್ಯಾರು ಮನುಷ್ಯರಿಂದ ಅಥವಾ ಗುರುಗಳಿಂದ ಒಳ್ಳೆಯ ವಿಚಾರಗಳು ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ನಮಗೆ ಕಿವಿಗೊಟ್ಟು ಆಲಿಸಿ ಆ ಎಲ್ಲ ವಿಚಾರಗಳನ್ನು ನಮ್ಮಲ್ಲಿ ತೆಗೆದುಕೊಂಡು
ನಾವು ಅದನ್ನು ಪರಿಪಾಲನೆ ಮಾಡೋದು ಏನಿದೆಯಲ್ಲ ಅದು ಸದ್ವಿಚಾರ. ಅದಕ್ಕೂ ಅದೃಷ್ಟವನ್ನು ಮಾಡಿರಬೇಕು ಅಂತಾರೆ. ಅಂದರೆ ಆ ಗುಣಕ್ಕೆ ನಾವು ಆಲೋದು ತುಂಬ ಕಷ್ಟದ ಕೆಲಸ. ಎಷ್ಟೋ ಬಾರಿ ನಾವು ಅಂದ್ಕೊಂಡಿರ್ತೇವೆ ಒಳ್ಳೆಯ ವಿಚಾರಗಳನ್ನೇ ಚಿಂತನೆ ಮಾಡಬೇಕು, ಯಾರ ಬಗ್ಗೆಯೂ ಕೂಡ ಕೆಟ್ಟ ಯೋಚನೆಯಾಗಲಿ ಕೆಟ್ಟ ಭಾವನೆಯಾಗಲಿ ಕೂಡ ಬರಬಾರದು ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಮನಸ್ಸಿನ ಭಾವನೆ ತುಂಬ ಚಂಚಲವಾದಂತಹದ್ದು. ಅಂದರೆ ಅದನ್ನು ನಾವು ಹಿಡಿದಿಟ್ಟುಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ದಾಸರುಗಳು, ಅರಿಷಡ್ ವರ್ಗಗಳನ್ನು ನಾವು ಎಲ್ಲಿಯ ತನಕ ನಾವು ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಿಲ್ವೋ, ನಾವು ಯಾವ ಸಾಧನೆ ಮಾಡಿದರೂ ಕೂಡ ಅದು ವೇಸ್ಟ್ ಅಂತ ಹೇಳ್ತಾರೆ. ಏನು ಉಪಯೋಗ ಏನಿದೆ ಅಂತ ಹೇಳ್ತಾರೆ ದಾಸರು. ಸದ್ವಿಚಾರಗಳನ್ನು ಸತ್ಕರ್ಮಗಳನ್ನು ಕೇವಲ ಇನ್ನೊಬ್ಬರ ಒಂದು ಏನು ಹೊಗಳ್ತಾರೆ ಮಾಡ್ತಾರೆ ಅನ್ನುವುದಕ್ಕೋಸ್ಕರವಾಗಿ ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಎಷ್ಟು ಅದ್ಭುತವಾದ ಪರಿಕಲ್ಪನೆ ದಾಸರ ವರೇಣ್ಯರುಗಳದ್ದು ಅಂತಂದರೆ, ನಮ್ಮ ಮನದಲ್ಲಿ ಆ ಅರಿಷಡ್ ವರ್ಗಗಳನ್ನು ನಾವು ತುಂಬಿಕೊಂಡು ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಇದ್ದೇವೆ, ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ, ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದೇವೆ, ಇನ್ನೊಬ್ಬರಿಗೆ ದಾನವನ್ನು ಮಾಡ್ತಾ ಇದ್ದೇವೆ. ಯಾಕೆ ಇನ್ನೂ ಕಷ್ಟಪಡ್ತಾ ಇದ್ದೇವೆ? ನಾವೆಲ್ಲ ಒಳ್ಳೆಯದನ್ನೇ ಮಾಡಿದ್ದೇವೆ, ಪುಣ್ಯ ಸಂಪಾದನೆ ಮಾಡಿದ್ದೇವೆ. ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಖಂಡಿತ ಕೂಡ ಏನೇ ನೀನು ಕೃತ್ಯಗಳನ್ನು ಎಸಗಿದರೂ ಕೂಡ ಒಳ್ಳೆಯ ವಿಚಾರಗಳು ಸತ್ಕರ್ಮಗಳನ್ನು ಮಾಡುತ್ತಿರುವವನು ಒಳ್ಳೆಯ ಒಂದು ಮನೋಭಾವನೆಯಲ್ಲಿ ಇಲ್ಲದೇ ಇದ್ದಾಗ ಯಾವ ಕ್ರಿಯೆಗಳನ್ನು ಮಾಡಿದರೂ ಕರ್ತವ್ಯಗಳನ್ನು ಮಾಡಿದರೂ ಏನು ಮಾಡಿದರೂ ಕೂಡ ಎಲ್ಲವೂ ದಂಡ ಅಂತ ಹೇಳ್ತಾರೆ. ಅದ್ಭುತವಾದ ಪರಿಕಲ್ಪನೆ. ಅದಕ್ಕೆ ಹೇಳ್ತಾರೆ ಸತ್ವ ಪ್ರಚುರ. ಸತ್ವ ಒಂದು ಗುಣಗಳೇ ಪ್ರಚುರವಾಗಿ ಬ್ರಹ್ಮದೇವರಲ್ಲಿ ಇದೆ ಅಂತ ಹೇಳ್ತಾರೆ. ನಂತರದಲ್ಲಿ ವಾಣಿಮುಖ ಸರೋಜೇನ. ವಾಣಿಮುಖ ಸರೋಜೇನ ಅಂದರೆ ವಾಣಿ ಅಂದರೆ ಸರಸ್ವತೀ ದೇವಿಯರು. ಸರಸ್ವತೀ ದೇವಿಯರ ಮುಖಕಮಲಕ್ಕೆ ಸೂರ್ಯನಂತೆ ಬ್ರಹ್ಮದೇವರು ಇದ್ದಾರೆ. ಸದಾಕಾಲವೂ ವಾಣೀದೇವಿ ಸರಸ್ವತೀ ದೇವಿಯನ್ನು ಕಮಲದಂತೆ ನಳನಳಿಸುವಂತೆ ಆನಂದವನ್ನು ಕೊಡುತ್ತಾ ನೀಡುವವರು ಅರಳಿಸುವವರು ಬ್ರಹ್ಮದೇವರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಾಣೀಮುಖ ಸರೋಜೇನ. ಸೂರ್ಯನಂತೆ ಬ್ರಹ್ಮದೇವರು ಸರಸ್ವತೀ ದೇವಿಗೆ ಆಸರೆಯನ್ನು ನೀಡಿದ್ದಾರೆ. ದೇವಿಯರ ಮುಖ ಕಮಲಕ್ಕೆ ಸೂರ್ಯನಂತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ದಾಸರು. ಗರುಡ ಶೇಷ ಶಶಾಂಕ ದಳಶೇಖರರ ಜನಕ ಜಗದ್ಗುರುವೇ. ಗರುಡದೇವರು, ಗರುಡ ಅಂದರೆ ಗರುಡದೇವರು, ಶೇಷದೇವರು, ಶಶಾಂಕ ಅಂತಂದರೆ ಚಂದ್ರನನ್ನೇ ಶಿರಸ್ಸಿನಲ್ಲಿ ಧಾರಣೆ ಮಾಡಿರುವಂಥ ರುದ್ರದೇವರುಗಳಿಗೆ ಜನಕರಾದವರು ನಿಜವಾದ ಜಗದ್ಗುರುಗಳು ಯಾರು ಅಂತಂದರೆ ಆ ಬ್ರಹ್ಮದೇವರು. ಅಂದರೆ ಗರುಡ ಶೇಷ ರುದ್ರದೇವರುಗಳಿಗೆ ಜನಕರಾದವರು ಬ್ರಹ್ಮದೇವರು ನಿಜವಾದ ಜಗದ್ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಗರುಡ ಶೇಷ ಶಶಾಂಕ ದಳಶೇಖರರ ಜನಕ ಜಗದ್ಗುರುವೇ. ಜಗದ್ಗುರುಗಳು ಯಾರು ಅಂದರೆ ಬ್ರಹ್ಮದೇವರು. ಸರ್ವೋತ್ತಮರಾದಂತಹ ಭಗವಂತ ಈ ಸ್ಥಾನವನ್ನು ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಅಂತಂದರೆ ಸರ್ವೋತ್ತಮನಾದಂತಹ ಭಗವಂತ ಈ ಒಂದು ಜಗದ್ಗುರುವಿನ ಒಂದು ಸ್ಥಾನವನ್ನು ಬ್ರಹ್ಮದೇವರಿಗೆ ನೀಡಿದ್ದಾರೆ. ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ. ಜಗದ್ಗುರುತ್ವವನ್ನು ಪರಮಾತ್ಮನಿಂದ ಪಡೆದವರು ಬ್ರಹ್ಮದೇವರು. ನಮ್ಮ ಮೂಲ ಗುರುಗಳು ಜಗತ್ತಿಗೆ ಸತ್ಯದ ಪರಿಕಲ್ಪನೆಯನ್ನು ಮಾಡಿಸಿದವರು, ಸಾರಿದವರು ಆನಂದ ತೀರ್ಥರು ಎನ್ನುವಂತಹ ಚಿಂತನೆಯನ್ನು ನಾವು ಇದರಲ್ಲಿ ಮಾಡಿಕೊಳ್ಳಬೇಕು. ಜಗದ್ಗುರುಗಳು ಯಾರು ಅಂತಂದಾಗ ಆ ಒಂದು ಆನಂದ ತೀರ್ಥರ ಒಂದು ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಶ್ರೇಷ್ಠವಾದಂತಹ ತತ್ವಜ್ಞಾನ, ಶ್ರೇಷ್ಠವಾದಂತಹ ತತ್ವಜ್ಞಾನ ಸನ್ಮತಿಯನ್ನು ಯಾರು ಕೊಟ್ಟಿದ್ದಾರೆ ನಮಗೆ ಅಂತಂದರೆ ಆನಂದ ತೀರ್ಥರು.
ಭಗವತ್ ಅಪರೋಕ್ಷ ಜ್ಞಾನವನ್ನು ನೀಡಿ ನಮಗೆ ಅನುಗ್ರಹವನ್ನು ಮಾಡಬೇಕು, ನಮ್ಮೆಲ್ಲರ ಉದ್ಧಾರ ಆ ಬ್ರಹ್ಮದೇವರಿಂದ ಅಂತ ಹೇಳಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಆ ಮೋಕ್ಷ ಪ್ರಾಪ್ತಿಗಾಗಿ ಭಗವಂತನ ಹತ್ತಿರ ಹೋಗಬೇಕಾದರೆ ಅವರ ಜಗದ್ಗುರುಗಳ ಅನುಗ್ರಹ ಆಗಬೇಕು. ನಮಗೆ ನಿಜವಾದ ತತ್ವಜ್ಞಾನವೇ ಬ್ರಹ್ಮದೇವರು ಮುಂದೆ ಆನಂದ ತೀರ್ಥರಾಗಿ ಬಂದು ನಮಗೆಲ್ಲರಿಗೂ ಕೂಡ ತತ್ವಜ್ಞಾನವನ್ನು ಸಾರಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ನಿಜವಾದ ಸನ್ಮತಿಯನ್ನು ಪಾಲಿಸಬೇಕು, ತತ್ವಜ್ಞಾನವನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿ ಅಂತ ಹೇಳಿ ಆ ಒಂದು ಬ್ರಹ್ಮದೇವರಲ್ಲಿ ಆನಂದ ತೀರ್ಥರಲ್ಲಿ ಇವರು ಜಗನ್ನಾಥದಾಸರು ಚಿಂತನೆಯನ್ನು ಮಾಡಿ ರಕ್ಷಣೆಯನ್ನು ನೀಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಪರಿಕಲ್ಪನೆ ಈ ಒಂದು ನಾವು ಶ್ಲೋಕದಲ್ಲಿ ಕಾಣಬಹುದಾಗಿದೆ. ಮತ್ತೊಂದು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.